ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಕ್ಲಾಸಸ್ ನೋಡ್ತಾ ಹೋಗೋಣ. ಪಿ ಸಿ ಕಾಲ್ ಆಗಿದೆ. ಪಿ ಸಿಗೆ ಸಂಬಂಧಪಟ್ಟಂತೆ ಪಿ ಸಿ ಸಿ ಆರ್ ಆ್ಯಂಡ್ ಡಿ ಆರ್ ಸಹ ಕಾಲ್ ಆಗಿದೆ. ಆ್ಯಂಡ್ ಪಿ ಸಿ ಮಾಮೂಲಿನ ಸಿವಿಲ್ ಕಾನ್ಸ್ಟೇಬಲ್ ಸಹ ಕಾಲ್ ಆಗಿರ್ತಕ್ಕಂಥದ್ದಾಗಿದೆ ಸ್ನೇಹಿತರೆ. ಹೀಗಿರಬೇಕಾದ್ರೆ ಇದರ ಒಂದು ಬೇಸಿಸ್ ಮೇಲೆ ಪಿ ಸಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗೋಣ ಕ್ಲಾಸಸ್ಗಳನ್ನ. ಇದೊಂದು ಪಿ ಸಿ ಮಾಡೆಲ್ ಪೇಪರ್ ಆಗಿರುತ್ತೆ ಸ್ನೇಹಿತರೆ, ಮಾಡೆಲ್ ಪೇಪರ್. ಓಕೆ, ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸಂವಿಧಾನ ಪರಾಮರ್ಶನ ಆಯೋಗ ರಚನೆಯಾದ ವರ್ಷ ಯಾವುದು ಅಂತ ಕೇಳಿದರೆ, ಸಂವಿಧಾನ ಪರಾಮರ್ಶನ ಆಯೋಗ ರಚನೆಯಾದ ವರ್ಷ ಯಾವುದು? ನೋಡಿ ಸ್ನೇಹಿತರೆ, ಇಲ್ಲಿ ಫೆಬ್ರವರಿ 2022 ಫೆಬ್ರವರಿ 2000ನೇ ಇಸ್ವಿಯಲ್ಲಿ ಏನಾಗುತ್ತೆ ಅಂದರೆ, ಈ ಒಂದು ಸಂವಿಧಾನ ಹೇಗೆ ಕಾರ್ಯನಿರ್ವಹಿಸ್ತಾ ಇದೆ ಅನ್ನೋದಕ್ಕೋಸ್ಕರ ಎಂಬುದನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಈ ಒಂದು ಕೇಂದ್ರ ಸರ್ಕಾರ ವೆರಿ ಇಂಪಾರ್ಟೆಂಟು, ಕೇಂದ್ರ ಸರ್ಕಾರ ರಚನೆ ಮಾಡಿರ್ತಕ್ಕಂಥದ್ದು. ಈ ಒಂದು ನಿರ್ಣಯದ ಮೂಲಕ ನ್ಯಾಯಮೂರ್ತಿ MN ವೆಂಕಟಾಚಲಯ್ಯ, ನೋಡಿ MN ವೆಂಕಟಾಚಲಯ್ಯನವರ ಒಂದು ಅಧ್ಯಕ್ಷತೆಯಲ್ಲಿ ಈ ಒಂದು ಸಂವಿಧಾನ ಪರಾಮರ್ಶನ ಆಯೋಗ ಅಂತಕ್ಕಂಥದ್ದು ರಚನೆ ಆಗುತ್ತೆ ಸ್ನೇಹಿತರೆ. ಯಾವಾಗ? ಫೆಬ್ರವರಿ 22, 2000 ಇಸ್ವಿಯಲ್ಲಿ ಈ ಒಂದು ಸಂವಿಧಾನದ ಬಗ್ಗೆ ಪರಾಮರ್ಶನೆ ಮಾಡೋದಕ್ಕೋಸ್ಕರ MN ವೆಂಕಟಾಚಲಯ್ಯನವರ ಒಂದು ಅಧ್ಯಕ್ಷತೆಯಲ್ಲಿ ಕೇಂದ್ರ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಒಂದು ಆಯೋಗ ಆಗಿರುತ್ತೆ. ಇದೊಂದು ರಾಷ್ಟ್ರೀಯ ಆಯೋಗ ಆಗಿರ್ತಕ್ಕಂಥದ್ದಾಗಿರುತ್ತೆ. ಇದೊಂದು ಪರಾಮರ್ಶನ ಆಯೋಗ ಅಂತ ಕರಿತಾ ಹೋಗ್ತಾರೆ ಸ್ನೇಹಿತರೆ. ಓಕೆ, ಹೀಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ 2000. ಓಕೆ, ಆನ್ಸರ್ಸ್ ಗೊತ್ತಿರೋರು ನೀವು ಕಮೆಂಟಲ್ಲಿ ತಿಳಿಸ್ತಾ ಹೋಗಿ, ಸರಿ ತಪ್ಪನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ ನೋಡೋದಾದರೆ, ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಕುರಿತು ಸರಿಯಾದಂಥ ಒಂದು ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಹೇಳಿದಾಗೆ ಸ್ನೇಹಿತರೆ, ಇತ್ತೀಚಿನ ಒಂದು ದಿನಗಳಲ್ಲಿ ಇತ್ತೀಚಿನ ಕ್ವಶನ್ ಪೇಪರ್ಸ್ಗಳನ್ನ ನೋಡ್ತಾ ಹೋಗ್ತೀವಿ ಅಂದರೆ, ಅಲ್ಲಿ ಕೊಡ್ತಕ್ಕಂಥ ಕ್ವಶನ್ಸ್ಗಳಿಗೆ ಏನಾಗುತ್ತೆ, ಅಲ್ಲಿ 3-4 ಆನ್ಸರ್ಸ್ಗಳಿರುತ್ತೆ ಸ್ನೇಹಿತರೆ. ಅಲ್ಲಿ ಸರಿ ಯಾವುದು, ತಪ್ಪು ಯಾವುದು, ಸರಿಯಾದ ಹೇಳಿಕೆ ಯಾವುದು, ತಪ್ಪಾದ ಹೇಳಿಕೆ ಯಾವುದು ನಾವು ನೋಡ್ತಾ ಹೋಗಬೇಕಾಗುತ್ತೆ. ಇಲ್ಲಿ ನೋಡಿರ್ತಕ್ಕಂಥದ್ರಲ್ಲಿ ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗವನ್ನು ಕುರಿತಂತೆ ಇರುವಂಥ ಸರಿಯಾದಂಥ ಹೇಳಿಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಆಪ್ಷನ್ ಕೊಟ್ಟಿದ್ದಾರೆ ಸ್ನೇಹಿತರೆ, ಇದು ರಾಷ್ಟ್ರದಲ್ಲಿಯೇ ಪ್ರಥಮ ಶಾಸನಾತ್ಮಕ ಆಯೋಗವಾಗಿದೆ ಅಂತ ಕೊಟ್ಟಿದ್ದಾರೆ. ಆಯಿತಾ. ಆ್ಯಂಡ್ ಈ ಆಯೋಗವನ್ನು 1992 ಕಾಯ್ದೆ ಅನ್ವಯ 1993ರಲ್ಲಿ ಸ್ಥಾಪಿಸಲಾಯಿತು. ಈ ಆಯೋಗವು ತನ್ನ ವಾರ್ಷಿಕ ವರದಿಯನ್ನು ಸಂಸತ್ತಿಗೆ ಒಪ್ಪಿಸುತ್ತದೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗ ಏನಾಗುತ್ತೆ, ಇದೊಂದು ಪ್ರಥಮ ಶಾಸನಾತ್ಮಕ ಆಯೋಗ ಆಗಿರುತ್ತೆ. ಆ್ಯಂಡ್ ಇದು 1993ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದಾಗಿದೆ. ಬಟ್ ಇದು ತನ್ನ ಆಯೋಗದ ವಾರ್ಷಿಕ ವರದಿಯನ್ನು ಸಂಸತ್ತಿಗೆ ಒಪ್ಪಿಸುವುದಿಲ್ಲ. ಆನ್ಸರ್ ಆಪ್ಷನ್ 3 ತಪ್ಪಾಗಿದೆ ಸ್ನೇಹಿತರೆ. ಹಾಗಾಗಿ ಎಲ್ಲ ಆನ್ಸರ್ ಏನಾಗುತ್ತೆ, ಆಪ್ಷನ್ ಸಿ 1 ಮತ್ತು 2 ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸ್ನೇಹಿತರೆ, ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪಡೆದ ಪ್ರಧಾನಿ ಯಾರು ಅಂತ ಕೇಳಿದರೆ, ನೋಡಿ ಕ್ವಶನ್ ಅರ್ಥ ಮಾಡ್ಕೊಳ್ತಾ ಹೋಗಿ ಸ್ನೇಹಿತರೆ. ಮರಣೋತ್ತರವಾಗಿ ಭಾರತದ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಪ್ರಥಮ ಬಾರಿಗೆ ಪಡೆದ ಪ್ರಧಾನಿ ಯಾರು? ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಂಥ ಪ್ರಧಾನಿ ಯಾರಂತ ಹೇಳಿದ್ರೆ ಸ್ನೇಹಿತರೆ, ಜವಾಹರ್ಲಾಲ್ ನೆಹರು ಬರ್ತಾರೆ. ಪ್ರಧಾನಿಯವರು ಮೊಟ್ಟ ಮೊದಲ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಪ್ರಧಾನಿ ಬಂದು ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಆದರೆ ಮರಣೋತ್ತರವಾಗಿ ಪಡೆದಂತಹ ಪ್ರಧಾನಮಂತ್ರಿ ಯಾರಂತ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಇದು ಸ್ನೇಹಿತರೆ. ಓಕೆ, ಹಾಗಾಗಿ ಇಲ್ಲಿ ಆನ್ಸರ್ನ ಯಾವ್ದು ತಗೊಳ್ತೀವಿ ಅಂದರೆ ಆಪ್ಷನ್ ಡಿ ಏನಿದೆಯೋ, ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಮರಣೋತ್ತರವಾಗಿ ಪಡ್ಕೊಳ್ತಕ್ಕಂಥ ಪ್ರಧಾನಿಯವರು ಆಗಿರ್ತಾರೆ. ಇನ್ನು ಫಸ್ಟಿಗೆ ನೋಡ್ತಾ ಹೋದರೆ 1954ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಗುತ್ತೆ, ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಪಡ್ಕೊಳ್ತಾರೆ ಸ್ನೇಹಿತರೆ. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಮೊಟ್ಟ ಮೊದಲ ಬಾರಿಗೆ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥದ್ದಾಗಿತ್ತು. ಯಾವಾಗ? ರಾಷ್ಟ್ರಪತಿಯಾಗಿ ರಾಧಾಕೃಷ್ಣನ್ ರವರು ರಾಷ್ಟ್ರಪತಿಯಾಗಿ ಮೊಟ್ಟ ಮೊದಲ ಒಬ್ಬರು ರಾಷ್ಟ್ರಪತಿಯಾಗಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಜವಾಹರ್ಲಾಲ್ ಅವರು ಪ್ರಧಾನಿಯಾಗಿ ಪಡ್ಕೊಳ್ತಾ ಹೋಗ್ತಾರೆ. ಇನ್ನು ಈಗ 2024 ಏನಿದೆಯೋ, 2024ರಲ್ಲಿ ಈ ಒಂದು ಭಾರತ ರತ್ನ ಪ್ರಶಸ್ತಿಯನ್ನು ಪಡ್ಕೊಳ್ತಕ್ಕಂಥವ್ರು ಒಟ್ಟು 5 ಜನ ಬರ್ತಾರೆ ಸ್ನೇಹಿತರೆ. LK ಅಡ್ವಾಣಿ ಬರ್ತಾರೆ. ಓಕೆ, LK ಅಡ್ವಾಣಿ
ಆ್ಯಂಡ್ ನೆಕ್ಸ್ಟು ಕರ್ಪೂರಿ ಠಾಗೂರ್ ಅವರು ಬರ್ತಾರೆ, ಕರ್ಪೂರಿ ಠಾಕೂರ್. ಅದಾದ ನಂತರ ಪಿ ವಿ ನರಸಿಂಹರಾವ್ ಬರ್ತಾರೆ, ಬೇಕಾದ್ರೆ ನೋಟ್ ಮಾಡ್ಕೊಳ್ತಾ ಹೋಗಿ. ಚೌಧರಿ ಚರಣ್ ಸಿಂಗ್ ಬರ್ತಾರೆ. ಆ್ಯಂಡ್ ಫೈನಲ್ ಆಗಿ ಬರ್ತಕ್ಕಂಥದ್ದು ಎಮ್ ಎಸ್ ಸ್ವಾಮಿನಾಥನ್. ಒಟ್ಟು ಬರ್ತಕ್ಕಂಥದ್ದು 5 ಜನಕ್ಕೆ ಸಿಗ್ತದೆ. ಎಲ್ ಕೆ ಅಡ್ವಾಣಿ ಆ್ಯಂಡ್ ಕರ್ಪೂರಿ ಠಾಕೂರ್, ಪಿ ವಿ ನರಸಿಂಹರಾವ್, ಚೌಧರಿ ಚರಣ್ ಸಿಂಗ್ ಆ್ಯಂಡ್ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್. ಸೊ ಕೃಷಿ ಅಥವಾ ಹಸಿರು ಕ್ರಾಂತಿಯ ಪಿತಾಮಹ ಅಂತ ಕರಿತೀವಿ. ಸೊ ಇವರು 5 ಜನಕ್ಕೆ 2024ರಲ್ಲಿ ಭಾರತ ರತ್ನ ಪ್ರಶಸ್ತಿನ ಸಿಗ್ತಕ್ಕಂಥದ್ದು ಆಗಿದೆ ಸ್ನೇಹಿತರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ನೋಡೋದಾದರೆ, ಭಾರತ ಸಂವಿಧಾನದ 243 ವಿಧಿಯು ಗ್ರಾಮ ಪಂಚಾಯಿತಿಯ ಯಾವ ಅಂಶದ ಬಗ್ಗೆ ತಿಳಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗೊತ್ತಿರುವ ಹಾಗೆ 243 ವಿಧಿ ಏನಿದೆಯೋ, ಸೊ ಇಲ್ಲಿ ಬರ್ತಾ ಹೋಗುತ್ತೆ ABCDEZ ಗಂಟ ಬರ್ತಾ ಹೋಗುತ್ತೆ. ಸೊ ಅದರ 243 ಬಂದು ಗ್ರಾಮ ಪಂಚಾಯಿತಿಗೆ ಸಂಬಂಧಪಟ್ಟಂಥ ಒಂದು ವಿಧಿಯನ್ನು ತಿಳಿಸ್ಕೊಡ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಅದರ 243ಕ್ಕೆ ಯಾವ ಒಂದು ವಿಧಿಯ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ ಅಂತ ಹೇಳೋದಾದರೆ, ಸೊ ಈ ಒಂದು ಚುನಾವಣೆ ಅಂತ ಏನು ಹೇಳ್ತೀವೋ, ಗ್ರಾಮ ಪಂಚಾಯತಿ ಚುನಾವಣೆ ಬಗ್ಗೆ ಹೇಳ್ತಕ್ಕಂಥದ್ದಾಗಿರುತ್ತೆ. ಸೊ ಹಾಗೆ ಇಲ್ಲಿ ಆನ್ಸರ್ ನಾವು ತೊಗೊಳ್ತೀವಿ ಸ್ನೇಹಿತರೆ. ಆನ್ಸರ್ ಆಪ್ಷನ್ ಎ ಚುನಾವಣೆ ಆಗಿರುತ್ತೆ. ಈ ಒಂದು 243 ವಿಧಿಯು ಬಂದು ರಾಜ್ಯ ಚುನಾವಣಾ ಆಯೋಗದ ರಚನೆಗೆ ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು ಆಗಿರುತ್ತೆ. ಆಯಿತಾ. ಸೊ ಪಂಚಾಯತ್ ಚುನಾವಣಾ ಮತದಾರರ ಪಟ್ಟಿಯ ಸಿದ್ಧತೆ ಮೇಲ್ವಿಚಾರಣೆ ನಡೆಸ್ತಕ್ಕಂಥದ್ದಾಗಿರ್ಬೋದು, ನಿರ್ದೇಶನ ಮಾಡ್ತಕ್ಕಂಥದ್ದಾಗಿರ್ಬೋದು ಅಥವಾ ನಿಯಂತ್ರಿಸ್ತಕ್ಕಂಥದ್ದಾಗಿರ್ಬೋದು, ಪಂಚಾಯತಿಗಳಿಗೆ ಚುನಾವಣೆಯನ್ನು ನಡೆಸ್ತಕ್ಕಂಥ ಜವಾಬ್ದಾರಿ ಆಯೋಗ ಏನಾಗಿರುತ್ತೆ. ಸೊ ಅದು ಕಂಪ್ಲೀಟಾಗಿ ಈ ಒಂದು 243 ವಿಧಿಯಡಿಯಲ್ಲಿ ತಿಳಿಸ್ಕೊಡ್ತಕ್ಕಂಥದ್ದು, ಅಂದರೆ ಚುನಾವಣೆ ಮಾಡ್ತಕ್ಕಂಥದ್ದಾಗಿರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಒಂದು ಮಾಹಿತಿಯು ಅದರಡಿಯಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟ್ ಈ ಒಂದು ರಾಜ್ಯ ಚುನಾವಣಾ ಆಯುಕ್ತರನ್ನು ರಾಜ್ಯಪಾಲರು ನೇಮಕ ಮಾಡ್ತಾರೆ. ರಾಜ್ಯಪಾಲರು ಎಲ್ಲಿ ರಾಜ್ಯದ ಅಡಿಯಲ್ಲಿ ಬರ್ತಕ್ಕಂಥ ರಾಜ್ಯ ಚುನಾವಣಾ ಆಯೋಗ ಏನಿತ್ತು, ಸೊ ಆ ಆಯುಕ್ತರನ್ನು ರಾಜ್ಯಪಾಲರು ನೇಮಿಸ್ತಕ್ಕಂಥದ್ದು ಆಗಿರುತ್ತೆ. ಅದನ್ನು ನೋಡ್ಕೊಳ್ತಾ ಹೋಗಿ. ನೆಕ್ಸ್ಟು ರಾಷ್ಟ್ರದ ಆದ್ಯತಾ ಕ್ರಮಾಂಕದಲ್ಲಿ ಲೋಕಸಭಾ ಅಧ್ಯಕ್ಷರ ಸ್ಥಾನ ಏನು ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ರಾಷ್ಟ್ರದ ಆದ್ಯತಾ ಕ್ರಮಾಂಕದಲ್ಲಿ ಲೋಕಸಭಾ ಅಧ್ಯಕ್ಷರ ಸ್ಥಾನ ಯಾವುದು? ಸೊ ಇವರು ಪ್ರಧಾನಮಂತ್ರಿಗಳ ನಂತರದ 4ನೇ ಸ್ಥಾನದಲ್ಲಿದ್ದಾರೆ. ಇವರು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಜೊತೆ 6ನೇ ಸ್ಥಾನವನ್ನು ಹಂಚಿಕೊಂಡಿರುತ್ತಾರೆ. ಇವರು ಉಪ ಪ್ರಧಾನಿಗಳ ಜೊತೆಗೆ 5A ಸ್ಥಾನವನ್ನು ಹಂಚಿಕೊಂಡಿರುತ್ತಾರೆ. ಇವರು ರಾಜ್ಯಗಳ ರಾಜ್ಯಪಾಲರೊಂದಿಗೆ 5ನೇ ಸ್ಥಾನವನ್ನು ಹಂಚಿಕೊಂಡಿರುತ್ತಾರೆ. ಅಂದರೆ ಲೋಕಸಭೆಯ ಒಂದು ಲೋಕಸಭಾಧ್ಯಕ್ಷರ ಸ್ಥಾನ ಯಾವ ಒಂದು ಸ್ಥಾನದಲ್ಲಿ ಬರುತ್ತದೆ ಅನ್ನೋದು ಪ್ರಶ್ನೆ ಆಗಿದೆ ಸ್ನೇಹಿತರೆ. ನೋಡಿ, ರಾಷ್ಟ್ರದ ಆದ್ಯತಾ ಕ್ರಮಾಂಕದಡಿಲ್ಲ ನೋಡ್ತಾ ಹೋದಾಗ ಲೋಕಸಭಾಧ್ಯಕ್ಷರ ಒಂದು ಸ್ಥಾನವನ್ನು ನೋಡ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಸ್ನೇಹಿತರೆ, ಫಸ್ಟು ಬರ್ತಕ್ಕಂಥದ್ದು ರಾಷ್ಟ್ರ ಅಧ್ಯಕ್ಷರು. ಅಂದರೆ ಈ ಒಂದು ರಾಷ್ಟ್ರಪತಿ ಅಂತ ಏನು ಹೇಳ್ತೀವೋ, ಸೊ ಅವರು ಮೊಟ್ಟ ಮೊದಲಿಗೆ ಬರ್ತಕ್ಕಂಥದ್ದು ಆಗಿರುತ್ತೆ. ಅದಾದ ನಂತರ ಬರ್ತಕ್ಕಂಥ 2ನೇ ಸ್ಥಾನದಲ್ಲಿ ಇವರು 1ನೇ ಸ್ಥಾನ ಆಯಿತು, ಇದು 2ನೇ ಸ್ಥಾನ ಅಂದರೆ ಉಪರಾಷ್ಟ್ರಪತಿ ಬರ್ತಾರೆ. ಆ್ಯಂಡ್ 3ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಪ್ರಧಾನಮಂತ್ರಿಗಳು ಬರ್ತಾರೆ, ಪ್ರಧಾನಮಂತ್ರಿ. ಆ್ಯಂಡ್ 4ನೇ ಸ್ಥಾನ ನೋಡ್ತಾ ಹೋದಾಗ ಸ್ನೇಹಿತರೆ ಈ ಒಂದು ರಾಜ್ಯಪಾಲರು ಬರ್ತಾರೆ, ರಾಜ್ಯಪಾಲರು. ಸೊ ಹಾಗೆ 4ನೇ ಸ್ಥಾನ ಬರೋದಿಲ್ಲ. ಆ್ಯಂಡ್ 5ನೇ ಸ್ಥಾನ ಅಂತ ಬಂದಾಗ ನಿವೃತ್ತ ರಾಷ್ಟ್ರಪತಿಗಳು ಇರ್ತಾರಲ್ಲ, ಸೊ ಅವ್ರು ಬರ್ತಾರೆ, ನಿವೃತ್ತ ರಾಷ್ಟ್ರಪತಿಗಳು. ಆ್ಯಂಡ್ 6ನೇ ಸ್ಥಾನ ಅಂತ ನೋಡ್ತಾ ಹೋದಾಗ ಸ್ನೇಹಿತರೆ, ಸೊ ಇನ್ನು ಮತ್ತೆ ಬರುತ್ತೆ ಅದು ಇಲ್ಲಿ ಕೊಟ್ಟಿದ್ದ ನೋಡಿ, ಉಪ ಪ್ರಧಾನಿಗಳ ಜೊತೆ 5A ಅಂತ ಹೇಳಿದಾರಲ್ಲ, ಸೊ ಉಪ ಪ್ರಧಾನಿಗಳು ಬಂದು 5A ಬರುತ್ತೆ. ಇನ್ನು ನೆಕ್ಸ್ಟ್ 6 ಬರ್ತಕ್ಕಂಥದ್ದು ಯಾವುದು ಅಂತ ಹೇಳಿದಾಗ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಜೊತೆ 6ನೇ ಸ್ಥಾನವನ್ನು ಹಂಚ್ಕೊಳ್ತಕ್ಕಂಥದ್ದು ಲೋಕಸಭಾಧ್ಯಕ್ಷರು ಆಗಿರ್ತಾರೆ. ಆಯ್ತಾ. ಸೊ ಇಲ್ಲಿ ಸುಪ್ರೀಂ ಕೋರ್ಟ್ ಅಂದರೆ ಭಾರತ ಸುಪ್ರೀಂ ಕೋರ್ಟ್ ಪ್ಲಸ್ ಈ ಒಂದು ಲೋಕಸಭಾ ಅಧ್ಯಕ್ಷರು ಏನಿರ್ತಾರೋ, ಸೊ ಇಬ್ಬರು ಸೇಮ್ ಒಂದು 6ನೇ ಸ್ಥಾನವನ್ನು ಹಂಚ್ಕೊಳ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಸೊ ಹೀಗಾಗಿ ಆನ್ಸರ್ ಬಂದು ಆಪ್ಷನ್ ಬಿ ಆಗಿರುತ್ತೆ. ಅರ್ಥ ಆಯ್ತಲ್ವಾ. ಸೊ ಫಸ್ಟ್ ಸ್ಥಾನ ಬಂದು ರಾಷ್ಟ್ರಪತಿ, 2ನೇದು ಬಂದು ಉಪರಾಷ್ಟ್ರಪತಿ, 3ನೇ ಸ್ಥಾನ ಬಂದು ಪ್ರಧಾನಮಂತ್ರಿ, 4ನೇದು ಬಂದು ರಾಜ್ಯಪಾಲರು, 5ನೇದು ಬಂದು ನಿವೃತ್ತಿ ರಾಷ್ಟ್ರಪತಿಗಳಾಗಿರ್ತಾರೆ, 5A ಉಪ ಪ್ರಧಾನಿಗಳು ಬರ್ತಾರೆ. ಆ್ಯಂಡ್ 6ರಲ್ಲಿ ಬರ್ತಕ್ಕಂಥದ್ದು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪ್ಲಸ್ 6ನೇ ಸ್ಥಾನವನ್ನು ಲೋಕಸಭಾಧ್ಯಕ್ಷರು ಹಂಚ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಅವಿರೋಧವಾಗಿ ಆಯ್ಕೆಯಾದ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಅವಿರೋಧವಾಗಿ ಆಯ್ಕೆಯಾದ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಡಾಕ್ಟರ್ ಜಾಕಿರ್ ಹುಸೇನ್, ಎಂ ಹಿದಾಯತ್ ಉಲ್ಲಾ, ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ನೀಲಂ ಸಂಜೀವ್ ರೆಡ್ಡಿ. ನೋಡಿ ಸ್ನೇಹಿತರೆ, ಅವಿರೋಧವಾಗಿ ಆಯ್ಕೆಯಾದಂಥ ಭಾರತದ ಮೊದಲ ರಾಷ್ಟ್ರಪತಿ ಯಾರಂತ ಹೇಳಿದ್ರೆ ಸ್ನೇಹಿತರೆ ನೀಲಂ ಸಂಜೀವ್ ರೆಡ್ಡಿರವರು ಆಗಿರ್ತಾರೆ.
ಇವರು ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ಆಗಿರುತ್ತಾರೆ. ಆಂಧ್ರ ಪ್ರದೇಶದ ಮೊದಲ ಮುಖ್ಯಮಂತ್ರಿ ನೀಲಂ ಸಂಜೀವ್ ರೆಡ್ಡಿ. ಸೊ ಇವರು ಒಂದು ಭಾರತದ 6ನೇ ರಾಷ್ಟ್ರಪತಿ ಆಗಿರ್ತಾರೆ. ಅಂದರೆ ಆಂಧ್ರ ಪ್ರದೇಶಕ್ಕೆ ಮೊದಲನೇರಾಗ್ತಾರೆ, ಭಾರತಕ್ಕೆ 6ನೇ ರಾಷ್ಟ್ರಪತಿ ಆಗಿರ್ತಕ್ಕಂಥ 6ನೇ ರಾಷ್ಟ್ರಪತಿ ಆಗಿರ್ತಕ್ಕಂಥದ್ದು. ಆ್ಯಂಡ್ ದೇಶದ ಮೊದಲ ಕಾಂಗ್ರೆಸ್ ಏತರ ರಾಷ್ಟ್ರಪತಿ, ಅಂದರೆ ಅವಿರೋಧವಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಏನು ಹೇಳಿದ್ವೋ ಕಾಂಗ್ರೆಸ್ ಏತರ ರಾಷ್ಟ್ರಪತಿಯಾಗಿ ಆಯ್ಕೆಯನ್ನು ಹಾಕ್ತಕ್ಕಂಥದ್ದು ಆಗಿರುತ್ತೆ ಸ್ನೇಹಿತರೆ. ಆಯಿತಾ. ಸೊ ಆನ್ಸರ್ ಇಲ್ಲ ಆಪ್ಷನ್ ಡಿ, ನೀಲಂ ಸಂಜೀವ್ ರೆಡ್ಡಿ 6ನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿರ್ತಕ್ಕಂಥದ್ದು ಇನ್ ಭಾರತ. ನೆಕ್ಸ್ಟು ನಿಲುವಳಿ ಸೂಚನೆ. ಅಡ್ಜಾರ್ನ್ಮೆಂಟ್ ಮೋಷನ್ಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ನಿಲುವಳಿ ಸೂಚನೆಗೆ ಸಂಬಂಧಪಟ್ಟಂತೆ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ಇಂತಹ ಸೂಚನೆ ಮಂಡಿಸಲು 50 ಜನ ಸದಸ್ಯರ ಬೆಂಬಲ ಅಗತ್ಯ. ಇದನ್ನು ಸಂಸತ್ತಿನ ಯಾವುದಾದರೂ ಸದನದಲ್ಲಿ ಮಂಡಿಸಬಹುದು. ಇದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ನಿಲುವಳಿ ಸೂಚನೆಯ ಮೇಲಿನ ಚರ್ಚೆ 2.5 ಗಂಟೆಗಿಂತ ಕಡಿಮೆ ಕಾಲಾವಧಿಯೊಳಗೆ ಮುಗಿಯುವಂತಿಲ್ಲ ಅಂತ ಕೊಟ್ಟಿದ್ದಾರೆ. ಫಸ್ಟ್ಗೆ ಈ ಒಂದು ನಿಲುವಳಿ ಸೂಚನೆ ಅಂದರೆ ಏನು ಅನ್ನೋದು ಫಸ್ಟ್ ನಮಗೆ ಗೊತ್ತಿರಬೇಕಾಗುತ್ತೆ ಸ್ನೇಹಿತರೆ. ಸೊ ನಿಲುವಳಿ ಸೂಚನೆ ಅಂದರೆ ಏನು ಗೊತ್ತಾ, ಸಭೆಯ ಮುಂಬರುವ ಕಾರ್ಯಕಲಾಪಗಳನ್ನು ಮುಂದೂಡಿ ಸಾರ್ವಜನಿಕವಾಗಿ ಅತ್ಯಂತ ಮಹತ್ವದ ವಿಷಯವನ್ನು ಕುರಿತು ಚರ್ಚಿಸಲು ಅವಕಾಶ ನೀಡಬೇಕೆಂದು ಮಂಡಿಸ್ತಕ್ಕಂಥ ಒಂದು ಸೂಚನೆ ಆಗಿರುತ್ತೆ. ಆಯಿತಾ. ಸೊ ಇಲ್ಲೇನಾಗುತ್ತೆ, ಮುಂದೆ ಬರ್ತಕ್ಕಂಥ ಕಾರ್ಯಕಲಾಪಗಳನ್ನು ಮುಂದೂಡಿ ಸಾರ್ವಜನಿಕವಾಗಿ ಅತ್ಯಂತ ಮಹತ್ವದ ವಿಷಯಗಳನ್ನು ಕುರಿತು ಚರ್ಚೆ ಮಾಡಬೇಕಂತ ಒಂದು ಸಂದರ್ಭ ಏನು ಬರುತ್ತೋ ಸೊ ಅದನ್ನು ನಿಲುವಳಿ ಸೂಚನೆಗೆ ನೋಡ್ತಾ ಹೋಗ್ತೀವಿ. ಇಲ್ಲಿ ಮೇಯ್ನಾಗಿ ನೋಡ್ತಾ ಹೋದಾಗ ಸೂಚನೆ ಮಂಡಿಸಲು 50 ಮಂದಿ ಸದಸ್ಯರ ಬೆಂಬಲ ಅಗತ್ಯವಾಗಿ ಬೇಕೇ ಬೇಕಾಗುತ್ತೆ. ಇಂತಹ ಸೂಚನೆ ಮಂಡಿಸಲು 50 ಜನ ಸದಸ್ಯರ ಬೆಂಬಲ ಅತ್ಯಗತ್ಯವಾಗಿ ಬೇಕೇ ಬೇಕು. ಇದನ್ನು ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು. ನಿಲುವಳಿ ಸೂಚನೆ ಮೇಲಿನ ಚರ್ಚೆ 2.5 ಗಂಟೆಗಿಂತ ಕಡಿಮೆ ಕಾಲಾವಧಿಯೊಳಗೆ ಮುಗಿಯುವಂತಿಲ್ಲ. ಆಯಿತಾ. ಇಷ್ಟು ಸರಿ ಇರುತ್ತೆ ಸ್ನೇಹಿತರೆ. ಬಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತಂದರೆ ಸರ್ಕಾರಕ್ಕೆ ಒಂದು ಚೀಮಾರಿ ಹಾಕಲು ಈ ಸೂಚನೆಯನ್ನು ಮಂಡಿಸಲಾಗ್ತಕ್ಕಂಥದ್ದು ಆಗಿರುತ್ತೆ. ಅಂದರೆ ಏನೋ ಒಂದು ಸರ್ಕಾರದಲ್ಲಿ ತಪ್ಪು ಒಪ್ಪುಗಳಾಗಿದ್ದಾಗ ಇಂಥದ್ದನ್ನ ಈ ನಿಲುವಳಿ ಸೂಚನೆಯನ್ನು ಮಾಡ್ತಕ್ಕಂಥದ್ದು. ಸುಮ್ಮನೆ ಹೇಗಾಗಿ ಯಾವುದಾದ್ರೂ ವಿಷಯಕ್ಕೆ ಮಾಡ್ತಕ್ಕಂಥದ್ದಲ್ಲ. ಸೊ ಹೀಗಿರಬೇಕಾದ್ರೆ ಇದನ್ನು ಸಂಸತ್ತಿನ ಯಾವುದಾದರೂ ಸದನದಲ್ಲಿ ಅಂತ ಕೊಟ್ಟಿದ್ದಾರೆ. ಅಂದರೆ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬಹುದು ಸ್ನೇಹಿತರೆ, ಬಟ್ ರಾಜ್ಯಸಭಾ ಅಂತ ಏನು ಹೇಳ್ತೀವೋ ಅಲ್ಲಿ ಮಂಡನೆಯನ್ನು ಮಾಡುವಂತಿಲ್ಲ. ಸೊ ಹಾಗಾಗಿ ಸಂಸತ್ತಿನ ಯಾವುದಾದ್ರೂ ಸದನದಲ್ಲಿ ಮಂಡಿಸಬಹುದು ಅನ್ನೋ ಹೇಳಿಕೆ ತಪ್ಪಾಗುತ್ತೆ. ಆಯಿತಾ. ರಾಜ್ಯಸಭೆಯಲ್ಲಿ ಮಂಡನೆಯನ್ನು ಮಾಡೋ ಹಾಗಿಲ್ಲ, ಓನ್ಲಿ ಲೋಕಸಭೆಯಲ್ಲಿ ಮಾತ್ರ ಮಂಡಿಸಬೇಕು. ಹಾಗಾಗಿ ಆಪ್ಷನ್ 2 ತಪ್ಪಾಗಿದೆ. ಆಪ್ಷನ್ 2 ತಪ್ಪಾಗಿದೆ ಅಂದರೆ ಎ ಮತ್ತು ಬಿ ತಪ್ಪಾಗುತ್ತೆ. ಸೊ ಸಿ ಮಾತ್ರ ಆನ್ಸರ್ ಸರಿ. 1, 3 ಮತ್ತು 4 ಸರಿಯಾಗಿದೆ. ನೆಕ್ಸ್ಟು ಅಂತಾರಾಜ್ಯ ಮಂಡಳಿಯನ್ನು ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ ಅಂತ ಕೇಳಿದರೆ, ಅಂತಾರಾಜ್ಯ ಮಂಡಳಿಯನ್ನು ಭಾರತ ಸಂವಿಧಾನದ ಯಾವ ವಿಧಿಯ ಅಡಿಯಲ್ಲಿ ಸ್ಥಾಪಿಸಲಾಗಿದೆ? ವಿಧಿ 253, ವಿಧಿ 262, ವಿಧಿ 267, ವಿಧಿ 263. ನೋಡಿ ಸ್ನೇಹಿತರೆ, 1990ರಲ್ಲಿ ಒಂದು ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಯಾರಂತ ಹೇಳಿದ್ರೆ ವಿ ಪಿ ಸಿಂಗ್ ರವರ ಒಂದು ಅಧ್ಯಕ್ಷತೆ ಅಥವಾ ಈ ಒಂದು ಸರ್ಕಾರಿಯ ಆಯೋಗ ಅಂತ ಹೇಳ್ತೀವಿ ಸ್ನೇಹಿತರೆ. ಸರ್ಕಾರಿಯ ಆಯೋಗ, ಈ ಒಂದು ಸರ್ಕಾರಿಯ ಆಯೋಗದ ಶಿಫಾರಸಿನ ಮೇರೆಗೆ PV ಸಿಂಗ್ ರವರ ನೇತೃತ್ವದಲ್ಲಿ 1990ರಲ್ಲಿ ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪನೆಯನ್ನು ಮಾಡ್ತಕ್ಕಂಥದ್ದು ಆಗಿರುತ್ತೆ. ಅದು ಯಾವ ಅಡಿ ಅಂತ ಹೇಳಿದಾಗ ಈ ಒಂದು ಅಂತಾರಾಜ್ಯ ಮಂಡಳಿಯನ್ನು ರಾಜ್ಯಗಳ ನಡುವೆ ಮತ್ತು ಕೇಂದ್ರ ರಾಜ್ಯಗಳ ನಡುವೆ ಸಮನ್ವಯತೆಯನ್ನು ಮೂಡಿಸುವ ಒಂದು ಉದ್ದೇಶದಿಂದ 263ನೇ ವಿಧಿಯ ಅಡಿಯಲ್ಲಿ ಈ ಒಂದು ಅಂತಾರಾಜ್ಯ ಮಂಡಳಿಯನ್ನು ಸ್ಥಾಪಿಸಲಾಗುತ್ತದೆ. ಅರ್ಥ ಆಯ್ತಾ? ಸೊ ರಾಜ್ಯದ ನಡುವೆ ಆಗಿರ್ಬೋದು ಅಥವಾ ರಾಜ್ಯ ಒಂದು ಕೇಂದ್ರಗಳ ನಡುವೆ ಆಗಿರ್ಬೋದು ಸಮನ್ವಯತೆಯನ್ನು ಮೂಡಿಸ್ತಕ್ಕಂಥ ಒಂದು ಉದ್ದೇಶದಿಂದ ವಿಧಿ 263ನೇ ವಿಧಿಯಡಿಯಲ್ಲಿ ಈ ಒಂದು ಸರ್ಕಾರಿಯ ಆಯೋಗದ ಶಿಫಾರಸಿನ ಮೇರೆಗೆ ವಿ ಪಿ ಸಿಂಗ್ ರವರ ನೇತೃತ್ವದಲ್ಲಿ 1990ರಲ್ಲಿ ಇದರ ಒಂದು ಸ್ಥಾಪನೆ ಆಗ್ತಕ್ಕಂಥದ್ದಾಗಿರುತ್ತೆ. ವೆರಿ ಇಂಪಾರ್ಟೆಂಟು. ಸೊ ನೋಡ್ಕೊಳ್ತಾ ಹೋಗಿ ಅಥವಾ ನೋಟ್ ಮಾಡ್ಕೊಳ್ತಾ ಹೋಗಿ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಕೇಂದ್ರೀಕೃತ ಆಡಳಿತಕ್ಕೆ ಅಸ್ತಿಭಾರ ಹಾಕಿತು?
ಈ ಕೆಳಗಿನ ಯಾವ ಕಾಯ್ದೆಯ ಮೂಲಕ ಈಸ್ಟ್ ಇಂಡಿಯಾ ಕಂಪನಿ ಭಾರತದಲ್ಲಿ ಕೇಂದ್ರೀಕೃತ ಆಡಳಿತಕ್ಕೆ ಅಸ್ತಿಭಾರವನ್ನು ಹಾಕಿತು? 1773ರ ರೆಗ್ಯುಲೇಟಿಂಗ್ ಕಾಯ್ದೆ, 1813ರ ಚಾರ್ಟರ್ ಕಾಯ್ದೆ, 1784ರ ಫಿಟ್ ಇಂಡಿಯಾ ಕಾಯ್ದೆ, 1833ರ ಚಾರ್ಟರ್ ಕಾಯ್ದೆ. ಸೊ ನೋಡ್ತಾ ಹೋದಾಗ ಸ್ನೇಹಿತರೆ ಇಲ್ಲಿ ಸರಿಯಾದಂಥ ಒಂದು ಉತ್ತರ 1773ರ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಏನಿದೆಯೋ ಇದರ ಮೂಲಕ ಈಸ್ಟ್ ಇಂಡಿಯಾ ಕಂಪನಿಯು ಭಾರತದಲ್ಲಿ ಕೇಂದ್ರೀಕೃತ ಆಡಳಿತಕ್ಕೆ ಒಂದು ಅಸ್ತಿಭಾರವನ್ನು ಹಾಕುತ್ತೆ. ಈ ಕಾಯ್ದೆಯನ್ನು ಜಾರಿಗೆ ಮಾಡೋದರ ಮೂಲಕ ಬ್ರಿಟಿಷ್ ಸರ್ಕಾರ ಪ್ರಥಮ ಬಾರಿಗೆ ಭಾರತದಲ್ಲಿ ತನ್ನ ಒಂದು ವ್ಯವಹಾರಗಳ ನಿಯಂತ್ರಿಸಲು ಆರಂಭಿಸ್ತಕ್ಕಂಥದ್ದು ಆಗಿರುತ್ತೆ. ಆಯಿತಾ? ಸೊ ಇಲ್ಲಿ ಆನ್ಸರ್ ಬಂದು ಆಪ್ಷನ್ ಎ 1773ರ ಒಂದು ರೆಗ್ಯುಲೇಟಿಂಗ್ ಕಾಯ್ದೆ ಆಗಿರುತ್ತೆ. ನೆಕ್ಸ್ಟ್ ನೋಡ್ತಾ ಹೋದರೆ ಸಂಸ್ಥಾನವನ್ನು ಪ್ರತಿನಿಧಿಸಿದವರು ಯಾರು ಅಂತ ಕೇಳಿದರೆ, ಸಂವಿಧಾನ ರಚನಾ ಸಭೆಯಲ್ಲಿ ಮೈಸೂರು ಸಂಸ್ಥಾನವನ್ನು ಪ್ರತಿನಿಧಿಸಿದವರು ಯಾರು? ಆಪ್ಷನ್ ನೋಡ್ತಾ ಹೋದಾಗ ಎಸ್ ನಿಜಲಿಂಗಪ್ಪ, ಆರ್ ದಿವಾಕರ್, ಪಿ ಸಿದ್ದಲಿಂಗಯ್ಯ. ಸೊ ಗೊತ್ತಿರ್ತಕ್ಕಂಥವ್ರ ಆನ್ಸರ್ಸ್ನ ಕಮೆಂಟಲ್ಲಿ ತಿಳಿಸ್ತಾ ಹೋಗಿ ಸ್ನೇಹಿತರೆ. ಆ್ಯಂಡ್ ಕೆ ಸಿ ರೆಡ್ಡಿ, ಟಿ ಸಿದ್ದಲಿಂಗಯ್ಯ, ಎಸ್ ನಿಜಲಿಂಗಪ್ಪ ಕೊಟ್ಟವ್ರೆ. ಕೆ ಸಿ ರೆಡ್ಡಿ, ಟಿ ಸಿದ್ದಲಿಂಗಯ್ಯ, ಕೆ ಹನುಮಂತಯ್ಯ, ಎಸ್ ನಿಜಲಿಂಗಪ್ಪ, ಆರ್ ದಿವಾಕರ್ ಆ್ಯಂಡ್ ಕೆ ಸಿ ರೆಡ್ಡಿ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ನ ನೋಡ್ತಾ ಹೋದಾಗೆ ಸಂವಿಧಾನ ರಚನಾ ಸಭೆಗೆ ಮೈಸೂರನ್ನು ಪ್ರತಿನಿಧಿಸ್ತಕ್ಕಂಥವ್ರು ಕೆ ಸಿ ರೆಡ್ಡಿ ಮೇಯ್ನಾಗಿ ಬರ್ತಾ ಹೋಗ್ತಾರೆ, ಕೆ ಸಿ ರೆಡ್ಡಿ. ಸೊ ಹಾಗಾಗಿ ಫಸ್ಟ್ ಆಪ್ಷನ್ ತಪ್ಪಾಗುತ್ತೆ ಸ್ನೇಹಿತರೆ. ಆ್ಯಂಡ್ ನೆಕ್ಸ್ಟ್ ಇನ್ನು ಎಸ್ ನಿಜಲಿಂಗಪ್ಪ ಏನೋ ಇವರು ಕೂರ್ಗ್ ಪ್ರಾಂತ್ಯ ತೊಗೊಳ್ತಾರೆ. ಎಸ್ ನಿಜಲಿಂಗಪ್ಪ ಬಂದು ಕೂರ್ಗ್ ಪ್ರಾಂತ್ಯ. ಆಯಿತಾ? ಸೊ ಎಸ್ ನಿಜಲಿಂಗಪ್ಪ ಕೂರ್ಗು. ಸೊ ಹಾಗಾಗಿ ಇವರು ಕೂರ್ಗ್ ಬರಂದರೆ ಇವ್ರು ಬರಲ್ಲ, ಇಲ್ಲೂ ಸಹ ಎಸ್ ನಿಜಲಿಂಗಪ್ಪ ಬರೋದಿಲ್ಲ ಸ್ನೇಹಿತರೆ. ಇನ್ನು ಕೆ ಸಿ ರೆಡ್ಡಿ, ಟಿ ಸಿದ್ದಲಿಂಗಯ್ಯ, ಕೆ ಹನುಮಂತಯ್ಯ ಏನಿದ್ದಾರೋ ಸೊ ಇವ್ರು ಬಂದು ಈ ಒಂದು ಮೈಸೂರನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಗಳು ಆಗಿರ್ತಾರೆ. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಆರ್ ದಿವಾಕರ್ ಇದ್ದಾರಲ್ವ, ಸೊ ಆರ್ ದಿವಾಕರ್ ಅಂತಕ್ಕಂಥವ್ರು ಏನು ಮಾಡ್ತಾರೆ, ಇವರು ಬಾಂಬೆ ಪ್ರಾಂತ್ಯವನ್ನು ಪ್ರತಿನಿಧಿಸ್ತಾರೆ. ಬಾಂಬೆ ಅರ್ಥ ಮಾಡ್ಕೊಳ್ತಾ ಹೋಗಿ. ಬಾಂಬೆ ಬಂದ ಆರ್ ದಿವಾಕರ್, ಎಸ್ ನಿಜಲಿಂಗಪ್ಪ ಬಂದು ಕೂರ್ಗ್ ಪ್ರಾಂತ್ಯವನ್ನು ಪ್ರತಿನಿಧಿಸ್ತಾರೆ. ಸೊ ಕೆ ಸಿ ರೆಡ್ಡಿ, ಟಿ ಸಿದ್ದಲಿಂಗಯ್ಯ, ಕೆ ಹನುಮಂತಯ್ಯ ಇವರು ಬಂದು ಮೈಸೂರು ಸಂಸ್ಥಾನವನ್ನು ಪ್ರತಿನಿಧಿಸ್ತಕ್ಕಂಥ ಪ್ರತಿನಿಧಿಗಳಾಗಿರ್ತಾರೆ. ಮೂಲಭೂತ ಹಕ್ಕುಗಳನ್ನು ಸಂಸತ್ ಈ ಕೆಳಗಿನ ವಿಧಾನದ ಮೂಲಕ ತಿದ್ದುಪಡಿ ಮಾಡಬಹುದು. ಸೊ ನೋಡಿ ಇಲ್ಲಿ ಮೂಲಭೂತ ಹಕ್ಕುಗಳು ಏನಿದೆಯೋ ಸ್ನೇಹಿತರೆ, 6 ಮೂಲಭೂತ ಹಕ್ಕುಗಳನ್ನ ತಗೊಳ್ತಾ ಹೋಗ್ತೀವಿ. ಮೊದಲು ಹೇಳಿತ್ತು ಒಂದು ಆಸ್ತಿಯ ಹಕ್ಕನ್ನು ಕೈ ಬಿಡಲಾಗುತ್ತೆ. ಸೊ ಹೀಗಿರಬೇಕಾದ್ರೆ 6 ಮೂಲಭೂತ ಹಕ್ಕುಗಳನ್ನು ಸಂಸತ್ತು ಈ ಕೆಳಗಿನ ವಿಧಾನದ ಮೂಲಕ ತಿದ್ದುಪಡಿಯನ್ನು ಮಾಡಬಹುದು. ಸಂಸತ್ ಅಂತ ಹೇಳಿದಾಗ ರಾಷ್ಟ್ರಪತಿ ತಗೊಳ್ತೀವಿ, ರಾಜ್ಯಸಭೆ, ಲೋಕಸಭೆನ ನಾವು ಸಂಸತ್ ಅಂತ ಹೇಳ್ತೀವಿ. ಸೊ ಇವರು 3 ಜನರ ಒಂದು ಇದರಲ್ಲಿ ನೋಡ್ತಾ ಹೋದಾಗ ಈ ಒಂದು ಮೂಲಭೂತ ಹಕ್ಕುಗಳು ಮತ್ತು ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳಂತ ಏನು ಹೇಳ್ತೀವೋ ಸೊ ಅದನ್ನು ನಾವು ಚೇಂಜಸ್ ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತೆ ಸ್ನೇಹಿತರೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಇದು ಏನಂತ ಹೇಳಿದಾಗ ಸಂಸತ್ತಿನ ಸರಳ ಬಹುಮತದ ಮೂಲಕ ಅಂತ ಕೊಟ್ಟವ್ರೆ. ಸಂಸತ್ತಿನ ಸರಳ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆ, ಸಂಸತ್ತಿನ ವಿಶೇಷ ಬಹುಮತದ ಮೂಲಕ, ಸಂಸತ್ತಿನ ವಿಶೇಷ ಬಹುಮತದ ಜೊತೆಗೆ ಅರ್ಧದಷ್ಟು ರಾಜ್ಯ ಶಾಸಕಾಂಗಗಳ ಅನುಮೋದನೆ. ಸೊ ನೋಡ್ತಾ ಹೋದಾಗ ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ, ಸಂಸತ್ತಿನ ವಿಶೇಷ ಬಹುಮತದ ಮೂಲಕ ನಾವು ಮೂಲಭೂತ ಹಕ್ಕುಗಳು ಮತ್ತು ರಾಜ್ಯ ನಿರ್ದೇಶಕ ತತ್ವಗಳನ್ನು ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತದೆ. ಸೊ ಅಂದರೆ ವಿಶೇಷ ಬಹುಮತ ಅಂತ ಹೇಳಿದಾಗ ಸಂಸತ್ತಿಗೆ ಪ್ರತಿ ಸದನದ ಒಟ್ಟು ಸದಸ್ಯರ ಪೈಕಿ 50% ಹಾಜರಾತಿ ಬೇಕಾಗಿರುತ್ತೆ. ಅಂದರೆ 50ಗಿಂತ ಹೆಚ್ಚು ಅಥವಾ 50 ಹಾಜರಾತಿ ಬೇಕಾಗಿದ್ದು 2/3 ಈ ಒಂದು ಸಹಿ ಅಂತ ಏನು ಹೇಳ್ತೀವೋ ಸ್ನೇಹಿತರೆ, ಇಟ್ ಮೀನ್ಸ್ ಮಸೂದೆಗೆ ಅಂಗೀಕಾರವನ್ನು ನೀಡ್ತಾರೆ ಮಾತ್ರ ಅದನ್ನು ವಿಶೇಷ ಬಹುಮತ ಅಂತ ಕರಿತೀವಿ. ಈ ವಿಧಾನದ ಮೂಲಕ ನಾವೇನು ಮಾಡಬಹುದು, ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತೆ. ಅಂದರೆ 50%ಗಿಂತ ಜಾಸ್ತಿ ಈ ಒಂದು ಅಲ್ಲಿ ಹಾಜರಿರಬೇಕು. ಅಂದರೆ 2/3 ಈ ಒಂದು ಅಂಗೀಕಾರಕ್ಕೆ ಮಸೂದೆಗೆ ಅಂಗೀಕಾರವನ್ನು ನೀಡಿದ್ರಷ್ಟೇ ಈ ಒಂದು ತಿದ್ದುಪಡಿಯನ್ನು ಮಾಡಬಹುದಾಗಿರುತ್ತೆ. ಸೊ ನಾವು ಇದನ್ನು ವಿಶೇಷ ಬಹುಮತ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ಈ ಕೆಳಗಿನಲ್ಲಿ ಯಾವುದು ರಾಜ್ಯಸಭೆಯ ವಿಶೇಷ ಅಧಿಕಾರವಲ್ಲ ಅಂತ ಕೇಳಿದರೆ, ರಾಜ್ಯಸಭೆ, ಲೋಕಸಭೆ ನೋಡ್ತಾ ಹೋದಾಗ ರಾಜ್ಯಸಭೆಯ ವಿಶೇಷ ಅಧಿಕಾರವಲ್ಲ. ಉಪರಾಷ್ಟ್ರಪತಿಯನ್ನು ಅಧಿಕಾರದಿಂದ ವಜಾ ಮಾಡುವ ಗೊತ್ತುವಳಿ ಮಂಡಿಸುವ ಅಧಿಕಾರ, ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಲು ನಿರ್ಣಯ ಮಂಡಿಸುವ ಅಧಿಕಾರ, ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಮೇಲೆ ಶಾಸನವನ್ನು ರೂಪಿಸುವಂಥ ಗೊತ್ತುವಳಿ ಮಂಡಿಸುವ ಅಧಿಕಾರ. ಆ್ಯಂಡ್ ನೆಕ್ಸ್ಟು
ಓಕೆ. ಸೊ ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಲು ನಿರ್ಣಯ ಮಂಡಿಸುವ ಅಧಿಕಾರ, ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಮೇಲೆ ಶಾಸನ ರೂಪಿಸಲು ಗೊತ್ತುವಳಿ ಮಂಡಿಸುವ ಅಧಿಕಾರ, ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸುವ ಅಧಿಕಾರ. ಸೊ ಗೊತ್ತಿರ್ತಕ್ಕಂಥವ್ರು ಕಮೆಂಟಲ್ಲಿ ಆನ್ಸರ್ನ ತಿಳಿಸ್ಬೋದು ಸ್ನೇಹಿತರೆ. ಸೊ ಇಲ್ಲಿ ರಾಜ್ಯಸಭೆಯ ವಿಶೇಷ ಅಧಿಕಾರ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆನ್ಸರ್ ನೋಡ್ತಾ ಹೋದಾಗ ಅವಿಶ್ವಾಸ ಗೊತ್ತುವಳಿ ನಿರ್ಣಯ ಮಂಡಿಸುವಂತಹ ಅಧಿಕಾರವನ್ನು ಈ ಒಂದು ರಾಜ್ಯಸಭೆ ಹೊಂದಿರುವುದಿಲ್ಲ. ಸೊ ಹಾಗಾಗಿ ಆನ್ಸರ್ ಇಲ್ಲ, ಆಪ್ಷನ್ ಡಿ ಆಗಿರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಹೋದಾಗ ಉಪರಾಷ್ಟ್ರಪತಿಯನ್ನು ಅಧಿಕಾರದಿಂದ ವಜಾ ಮಾಡುವ ಗೊತ್ತುವಳಿ ಮಂಡಿಸುವ ಅಧಿಕಾರ ಇರುತ್ತೆ. ಅಖಿಲ ಭಾರತ ಸೇವೆಗಳನ್ನು ಸೃಷ್ಟಿಸಲು ನಿರ್ಣಯ ಮಂಡಿಸುವ ಅಧಿಕಾರ ಇರುತ್ತೆ. ರಾಜ್ಯ ಪಟ್ಟಿಯಲ್ಲಿರುವ ಯಾವುದೇ ವಿಷಯದ ಮೇಲೆ ಶಾಸನವನ್ನು ರೂಪಿಸ್ತಕ್ಕಂಥ ಒಂದು ಗೊತ್ತುವಳಿಯನ್ನು ಮಂಡಿಸ್ತಕ್ಕಂಥ ಅಧಿಕಾರ ಈ ಒಂದು ರಾಜ್ಯಸಭೆಗೆ ಇರ್ತಕ್ಕಂಥದ್ದಾಗಿರುತ್ತೆ. ಸೊ ಬಟ್ ಅವಿಶ್ವಾಸ ಗೊತ್ತುವಳಿಗೆ ಸಂಬಂಧಪಟ್ಟಂತೆ ಅಧಿಕಾರ ಇರೋದಿಲ್ಲ. ನೆಕ್ಸ್ಟ್, ಈ ಕೆಳಗಿನ ಯಾವ ಚಿಂತಕರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ವಿಶಿಷ್ಟ ಲಕ್ಷಣ ಎಂದು ವ್ಯಾಖ್ಯಾನಿಸಿದ್ದಾರೆ? ಈ ಕೆಳಗಿನ ಯಾವ ಚಿಂತಕರು ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ವಿಶಿಷ್ಟ ಲಕ್ಷಣ ಎಂದು ವ್ಯಾಖ್ಯಾನಿಸಿದ್ದಾರೆ? ಎಲ್.ಎಂ. ಸಿಂಘ್ವಿ, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಗ್ರಾನ್ ವಿಲ್ಲೆ ಆಸ್ಟಿನ್, ಎಂ. ಹಿದಾಯತ್ ಉಲ್ಲಾ. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ. ಆಪ್ಷನ್ ಸಿ, ಗ್ರಾನ್ ವಿಲ್ಲೆ ಆಸ್ಟಿನ್ ರವರು. ಸೊ ರಾಜ್ಯ ನೀತಿ ನಿರ್ದೇಶಕ ತತ್ವಗಳನ್ನು ಭಾರತ ಸಂವಿಧಾನದ ವಿಶಿಷ್ಟ ಲಕ್ಷಣ ಎಂದು ಅಂತಕ್ಕಂಥ ಒಂದು ವ್ಯಾಖ್ಯಾನವನ್ನು ಕೊಟ್ಟಿದ್ದಾರೆ. ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಟೀಕಿಸಿದವರು ಯಾರು? ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಟೀಕಿಸಿದವರು ಯಾರು? ಗ್ರಾನ್ ವಿಲ್ಲೆ ಆಸ್ಟಿನ್, ಎಂ.ಸಿ. ಚಾಗ್ಲಾ, ಕೆ.ಸಿ. ವಿಯರ್, ಎಸ್.ಎ. ಪಾಲ್ಕಿವಾಲಾ. ನೋಡಿ ಸ್ನೇಹಿತರೆ, ಇಲ್ಲಿ ಕೆ.ಸಿ. ವಿಯರ್ ಅಂತ ಹೇಳ್ತೀವಿ, ಇವರು ಹೇಳ್ತಾರೆ ಭಾರತವನ್ನು ಏಕಾತ್ಮಕ ಹಾಗೂ ಸಂಯುಕ್ತ ವ್ಯವಸ್ಥೆಗಳ ಲಕ್ಷಣಗಳನ್ನು ಹೊಂದಿರತಕ್ಕಂಥದ್ದು. ಅಂದರೆ ಏಕಾತ್ಮಕ ಮತ್ತು ಸಂಯುಕ್ತ ಎರಡು ಸಹ ಮಿಕ್ಸ್ ಆಗಿದೆ. ಸೊ ಹಾಗಾಗಿ ಇದು ಅರೆ ಸಂಯುಕ್ತ ಅಂತ ಹೇಳ್ತಾರೆ. ಸಂಯುಕ್ತ ಪ್ಲಸ್ ಏಕಾತ್ಮಕ ಎರಡು ಸಹ ಮಿಕ್ಸ್ ಆಗಿರೋದ್ರಿಂದ ಅರೆ ಸಂಯುಕ್ತ ಒಂದು ವ್ಯವಸ್ಥೆಯ ಲಕ್ಷಣ ಹೊಂದಿರತಕ್ಕಂಥದ್ದು ಆಗಿರೋದ್ರಿಂದ ಕೆ.ಸಿ. ವಿಯರ್ ಅವರು ರಾಜಕೀಯ ತಜ್ಞರಾಗಿದ್ದು ಭಾರತವನ್ನು ಒಂದು ಅರೆ ಸಂಯುಕ್ತ ವ್ಯವಸ್ಥೆ ಎಂದು ಟೀಕಿಸಿದ್ದಾರೆ. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟು, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆ: ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದ ದಿನಾಂಕದಿಂದ 1 ತಿಂಗಳೊಳಗೆ ಸಂಸತ್ತಿನ ಉಭಯ ಸದನಗಳಿಂದ ಅನುಮೋದಿಸಲ್ಪಟ್ಟಿರಬೇಕು. ಆಯಿತಾ? ಸೊ ಎರಡನೇದೇನು ಕೊಟ್ಟಿದ್ದಾರೆ? ತುರ್ತು ಪರಿಸ್ಥಿತಿಯನ್ನು 3 ವರ್ಷಗಳ ಕಾಲಾವಧಿವರೆಗೆ ವಿಸ್ತರಿಸಬಹುದು. ಆ್ಯಂಡ್ ತುರ್ತು ಪರಿಸ್ಥಿತಿಯ 3 ಬಾರಿ ಇಲ್ಲಿವರೆಗೆ ಈ 3 ಬಾರಿ ಘೋಷಿಸಲಾಗಿದೆ. ಆ್ಯಂಡ್ ನೆಕ್ಸ್ಟು, ತುರ್ತು ಪರಿಸ್ಥಿತಿಯನ್ನು ಮುಂದುವರೆಸದಂತೆ ತಡೆಯುವ ಗೊತ್ತುವಳಿಯನ್ನು ಲೋಕಸಭೆ ಮಾತ್ರ ಅಂಗೀಕರಿಸಬಹುದು. ಸೊ ನೋಡಿ, ಇಲ್ಲಿ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ 1, 2, 4, 1, 3 ಮತ್ತು 4, 2, 3, 4 ಮೇಲಿನ ಎಲ್ಲವೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ತುರ್ತು ಪರಿಸ್ಥಿತಿಗೆ ಸಂಬಂಧಪಟ್ಟಂತೆ ಸರಿಯಾದ ಹೇಳಿಕೆಗಳನ್ನು ನೀವು ಆಯ್ಕೆ ಮಾಡಬೇಕಾಗುತ್ತೆ. ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದ ದಿನಾಂಕದಿಂದ 1 ತಿಂಗಳೊಳಗೆ ಸಂಸತ್ತಿನ ಉಭಯ ಸದನಗಳಿಂದ ಅನುಮೋದಿಸಲ್ಪಡಬೇಕು. ಸೊ ಇದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ ಆಗಿರುತ್ತೆ. ಆಯಿತಾ? ಎರಡನೇ ನೋಡ್ತಾ ಹೋದಾಗ ತುರ್ತು ಪರಿಸ್ಥಿತಿಯನ್ನು 3 ವರ್ಷಗಳ ಕಾಲಾವಧಿವರೆಗೆ ವಿಸ್ತರಿಸಬಹುದು ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನಾಗುತ್ತೆ, 6 ತಿಂಗಳವರೆಗೆ ಮುಂದುವರಿಯುತ್ತೆ. ಅದಾದ ನಂತರ 6 ತಿಂಗಳಿಗೊಮ್ಮೆ ಸಂಸತ್ತಿನ ಅನುಮೋದನೆಯನ್ನು ಪಡ್ಕೊಳ್ಬೇಕಾಗುತ್ತೆ. ಪಡೆದು ಗೊತ್ತುವಳಿಯನ್ನು ಮಾತ್ರ ಮಾಡ್ತಕ್ಕಂಥ 2 ಸದನಗಳಿಂದ ಅಂಗೀಕರಿಸ್ತಕ್ಕಂಥದ್ದು ಆಗಿರುತ್ತೆ. ಬಟ್ ಇಲ್ಲಿ ಏನಾಗುತ್ತೆ, ಇಲ್ಲಿ 3 ವರ್ಷಗಳಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಹೇಳಿಕೆ ತಪ್ಪಾಗುತ್ತೆ ಸ್ನೇಹಿತರೆ. ಆ್ಯಂಡ್ ಇದುವರೆಗೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ 3 ಬಾರಿ ಘೋಷಿಸಲಾಗಿದೆ, ಅದು ಸರಿಯಾಗಿರ್ತಕ್ಕಂಥ ಒಂದು ಹೇಳಿಕೆ. ಆ್ಯಂಡ್ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸದಂತೆ ತಡೆಯುವ ಗೊತ್ತುವಳಿಯನ್ನು ಲೋಕಸಭೆ ಮಾತ್ರ ಅಂಗೀಕರಿಸ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ಆನ್ಸರು ಆಪ್ಷನ್ ಬಿ ಆಗಿರುತ್ತೆ. ಆನ್ಸರ್ ಆಪ್ಷನ್ ಬಿ. ಅಂದರೆ ಎರಡನೇ ಆಯ್ಕೆ ತಪ್ಪಾಗಿದೆ. ಮಿಕ್ಕಂತೆ ಸರಿ ಇರ್ತಕ್ಕಂಥದ್ದು ಆಗಿದೆ ನೋಡಿ ಸ್ನೇಹಿತರೆ.
ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದಲ್ಲಿ ಶುಂಗರು ಹಾಗೂ ಕುಶಾನರು ಮಥುರಾ ಕಲೆಯ ಆಶ್ರಯದಾತರಾಗಿದ್ದರು. ಮಥುರಾ ಕಲೆಯಲ್ಲಿ ವಿದೇಶಿ ಕಲೆಯ ಪ್ರಭಾವವಿತ್ತು ಅಂತ ಕೊಟ್ಟಿದ್ದಾರೆ. ಭಾರತದಲ್ಲಿ ಶುಂಗರು ಹಾಗೂ ಕುಶಾನರ ಮಥುರಾ ಕಲೆಯ ಆಶ್ರಯದಾತರಾಗಿದ್ದರು. ಹೌದು ಸ್ನೇಹಿತರೆ, ಈ ಒಂದು ಏನು ಮಥುರಾ ಕಲೆ ಅಂತ ಇದೆಯೋ ಸೊ ಅದನ್ನು ಮೇಯ್ನಾಗಿ ಇದು ಮಾಡ್ತಕ್ಕಂಥದ್ದು ಶುಂಗರು ಮತ್ತು ಕುಶಾನರು ಆಗಿರ್ತಾರೆ. ಆದರೆ ಮಥುರಾ ಕಲೆಯಲ್ಲಿ ವಿದೇಶಿ ಕಲೆಯ ಪ್ರಭಾವವಿತ್ತು ಅಂತಕ್ಕಂಥದ್ದು ತಪ್ಪು. ಯಾಕಂದರೆ ಇದು ವಿದೇಶಿ ಅಲ್ಲ, ದೇಶೀಯ ಕಲೆ ತೋರಿಸುತ್ತೆ ಅಲ್ಲಿ, ದೇಶೀಯ. ಸೊ ಹಾಗಾಗಿ ಆಪ್ಷನ್ 2 ತಪ್ಪಾಗಿದೆ, 1 ಮಾತ್ರ ಸರಿ ಇದೆ. ಸೊ ಸರಿಯಾಗಿರೋದನ್ನು ಆಯ್ಕೆ ಮಾಡಿ ಅಂತ ಕೊಟ್ಟರೆ A1 ಮಾತ್ರ ಸರಿಯಾಗಿದೆ. ನೆಕ್ಸ್ಟು 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಮೊರಾರ್ಜಿ ದೇಸಾಯಿ, ಸರ್ದಾರ್ ಸ್ವರಣ್ ಸಿಂಗ್, ಎಂ ವೀರಪ್ಪ ಮೊಯ್ಲಿ, ಚಂದ್ರಬಾಬು ನಾಯ್ಡು. 2ನೇ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಎಂ ವೀರಪ್ಪ ಮೊಯ್ಲಿ ಆಗಿದ್ದರು. ಆಪ್ಷನ್ ಸಿ. ನೆಕ್ಸ್ಟ್ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಭಾರತದ 3 ಪಡೆಗಳ ಮುಖ್ಯಸ್ಥರು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರ ಕೈಕೆಳಗೆ ಬರುತ್ತಾರೆ. ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಆರ್ಡರ್ ಆಫ್ ಪ್ರೆಸಿಡೆನ್ಸಿನಲ್ಲಿ 10ನೇ ಸ್ಥಾನದಲ್ಲಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇಲ್ಲಿ ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ತಾ ಹೋದಾಗ ಭಾರತದ 3 ಪಡೆಗಳ ಮುಖ್ಯಸ್ಥರು ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರ ಕೈಕೆಳಗೆ ಬರುತ್ತಾರೆ ಅನ್ನೋದು ತಪ್ಪು. ಯಾಕಂದರೆ ರಕ್ಷಣಾ ಸಿಬ್ಬಂದಿ ಬರಲ್ಲ, ರಕ್ಷಣಾ ಸಚಿವರು ಏನು ಬರ್ತಾರೋ ಅವರ ಕೈ ಕೆಳಗಡೆ ಬರ್ತಕ್ಕಂಥದ್ದು. ಸಿಬ್ಬಂದಿಯ ಮುಖ್ಯಸ್ಥರಲ್ಲ, ರಕ್ಷಣಾ ಸಚಿವರ ಕೆಳಗಡೆ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಫಸ್ಟ್ ಆಪ್ಷನ್ ತಪ್ಪಾಗುತ್ತೆ. ಇನ್ನು 2ನೇ ನೋಡ್ತಾ ಹೋದಾಗ ರಕ್ಷಣಾ ಸಿಬ್ಬಂದಿ ಮುಖ್ಯಸ್ಥರು ಆರ್ಡರ್ ಆಫ್ ಪ್ರೆಸಿಡೆನ್ಸ್ನಲ್ಲಿ 10ನೇ ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಇದು 10 ಅಲ್ಲ, 12ನೇ ಸ್ಥಾನದಲ್ಲಿ ಬರ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಆಪ್ಷನ್ 1, ಆಪ್ಷನ್ 2 ಸಹ ತಪ್ಪು. ಸೊ 1 ಅಥವಾ 2 ಸಹ ಅಲ್ಲ ಅಂತಕ್ಕಂಥದ್ದು ಆಗಿರುತ್ತೆ. ಸಚಿವ ಸಂಪುಟದ ಸಮಿತಿಗಳಿಗೆ ಸಂಬಂಧಿಸಿದಂತೆ ಸರಿಯಾದ ಹೇಳಿಕೆಯನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸಚಿವ ಸಂಪುಟದ ಸಮಿತಿಗಳು 3 ರಿಂದ 8 ಮಂದಿ ಸದಸ್ಯರನ್ನು ಹೊಂದಿರುತ್ತಾರೆ. ರಾಜಕೀಯ ವ್ಯವಹಾರ ಸಮಿತಿಯನ್ನು ಸೂಪರ್ ಕ್ಯಾಬಿನೆಟ್ ಎಂದು ಕರೆಯಲಾಗುತ್ತದೆ. ಸಂಸದೀಯ ವ್ಯವಹಾರಗಳ ಸಮಿತಿಗೆ ಲೋಕಸಭಾ ಅಧ್ಯಕ್ಷರಾಗಿರುತ್ತಾರೆ. ಆರ್ಥಿಕ ವ್ಯವಹಾರಗಳ ಸಮಿತಿಗೆ ಹಣಕಾಸು ಮಂತ್ರಿ ಅಧ್ಯಕ್ಷರಾಗಿರುತ್ತಾರೆ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತಾ ಹೋದಾಗ ಸಚಿವ ಸಂಪುಟದ ಸಮಿತಿಗಳು 3 ರಿಂದ 8 ಮಂದಿ ಸದಸ್ಯರನ್ನು ಒಳಗೊಂಡಂತೆ ಸಾಮಾನ್ಯವಾಗಿ ಅವುಗಳ ಸಂಪುಟ ದರ್ಜೆಯು ಸಚಿವರನ್ನು ಒಳಗೊಂಡಿರ್ತಕ್ಕಂಥದ್ದು ಆಗಿರುತ್ತೆ. ಆಯಿತಾ. ಇನ್ನು ರಾಜಕೀಯ ವ್ಯವಹಾರ ಸಮಿತಿಯನ್ನು ಸೂಪರ್ ಕ್ಯಾಬಿನೆಟ್ ಎಂದು ಸಹ ಕರೀತಕ್ಕಂಥದ್ದು ಸಹ ವಾಡಿಕೆ ಇದೆ. ಇನ್ನು ಸಂಸದೀಯ ವ್ಯವಹಾರಗಳ ಸಮಿತಿಗೆ ಲೋಕಸಭಾ ಅಧ್ಯಕ್ಷರಾಗಿರ್ತಾರೆ ಅಂತ ಕೊಟ್ಟಿದ್ದಾರಲ್ವಾ. ಸೊ ಇಲ್ಲೇನಾಗುತ್ತೆ ಸ್ನೇಹಿತರೆ, ಹಣಕಾಸು ಸಚಿವರು ಅಧ್ಯಕ್ಷರು ಸಹ ಆಗಿರ್ತಾರೆ. ಯಾವುದಕ್ಕೆ? ಆರ್ಥಿಕ ವ್ಯವಹಾರಗಳಿಗೆ. ಸೊ ಈ 1, 2 ಮತ್ತು 4 ಸರಿ ಇದೆ. ಇನ್ನು ಉಳಿದಂತೆ 3ನೇ ಆಪ್ಷನ್ ನೋಡ್ತಾ ಹೋದಾಗ ಸಂಸದೀಯ ವ್ಯವಹಾರಗಳ ಸಮಿತಿಗೆ ಲೋಕಸಭಾ ಅಧ್ಯಕ್ಷರಾಗಿರ್ತಾರೆ ಅಂತ ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಹಿರಿಯ ಕ್ಯಾಬಿನೆಟ್ ಸಚಿವರು ಅಧ್ಯಕ್ಷರಾಗಿರ್ತಾರೆ. ಸೊ ಈ ಒಂದು ಹೇಳಿಕೆ ತಪ್ಪಾಗಿದೆ. ಹೀಗಿರಬೇಕಾದ್ರೆ 3ನೇ ಆಪ್ಷನ್ ಬಿಟ್ಟು ಮಿಕ್ಕಂತೆ ಆಪ್ಷನ್ ಡಿ ಏನಿದೆಯೋ ಇದು ಸರಿಯಾಗಿರ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್, ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನುಕ್ರಮವಾಗಿ ಎಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ ಅಂತ ಕೇಳಿದರೆ, ಲೋಕಸಭೆಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಅನುಕ್ರಮವಾಗಿ ಎಷ್ಟು ಸ್ಥಾನಗಳನ್ನು ಮೀಸಲಿಡಲಾಗಿದೆ? ಸೊ ಸರಿಯಾಗಿ ನೋಡ್ತಾ ಹೋದಾಗ ಸ್ನೇಹಿತರೆ, ಇಲ್ಲಿ 84 ಪರಿಶಿಷ್ಟ ಜಾತಿ, 47 ಪರಿಶಿಷ್ಟ ಪಂಗಡಗಳಿಗೆ ಇರ್ತಕ್ಕಂಥ ಸ್ಥಾನಗಳು. ನೆಕ್ಸ್ಟ್, ಭಾರತ ಮತ್ತು ಪಾಕಿಸ್ತಾನ ನಡುವೆ 1971ರಲ್ಲಿ ಬಾಂಗ್ಲಾ ವಿಮೋಚನೆಗೆ ಯುದ್ಧ ನಡೆದಾಗ ಭಾರತದ ರಕ್ಷಣಾ ಸಚಿವರು ಯಾರಾಗಿದ್ದರು? 1971ರಲ್ಲಿ ನಡೆದಂತಹ ಬಾಂಗ್ಲಾ ವಿಮೋಚನಾ ಯುದ್ಧದಲ್ಲಿ ಭಾರತದ ರಕ್ಷಣಾ ಸಚಿವರು ಯಾರಾಗಿದ್ದರು? ಸೊ ಆಪ್ಷನ್ ಕೊಟ್ಟಿದ್ದಾರೆ: VK ಕೃಷ್ಣ ಮೆನನ್, ಸರ್ದಾರ್ ಬಲ್ದೇವ್ ಸಿಂಗ್, ಜಗಜೀವನ್ ರಾಮ್, ಸರ್ದಾರ್ ಸ್ವರಣ್ ಸಿಂಗ್. ಸರಿಯಾದಂಥ ಒಂದು ಉತ್ತರ ಸ್ನೇಹಿತರೆ,
ಬಾಲು ಜಗಜೀವನ್ ರಾಮ್ ಅಂತ ಹೇಳ್ತೀವಿ, ಆಪ್ಷನ್ ಸಿ. ನೆಕ್ಸ್ಟು, ಕರ್ನಾಟಕದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳಿದರೆ ಟಿ ತಿಮ್ಮಯ್ಯ, ಎ ಜಿ ಕೋಡ್ಗಿ, ಚಿನ್ನಪ್ಪ ರೆಡ್ಡಿ, ಕೆ ಪಿ ಸುರೇಂದ್ರನಾಥ್. ಕರ್ನಾಟಕದ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು. ಸೊ ನೋಡಿ, ಇಲ್ಲಿ ರಾಜ್ಯ ಹಣಕಾಸು ಆಯೋಗವನ್ನು ರಾಜ್ಯಪಾಲರು 243/1 ವಿಧಿಯ ಪ್ರಕಾರ 5 ವರ್ಷಗಳಿಗೊಮ್ಮೆ ರಚಿಸ್ತಕ್ಕಂಥದ್ದು ಆಗಿರುತ್ತೆ ಆಯೋಗವನ್ನು. ಸೊ ಹೀಗಿರಬೇಕಾದ್ರೆ ಮೊಟ್ಟ ಮೊದಲ ಹಣಕಾಸು ಆಯೋಗದ ಅಧ್ಯಕ್ಷರು ಬಂದು ಈ ಒಂದು ಟಿ ತಿಮ್ಮಯ್ಯನವರು. ಯಾವಾಗ 1995ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇದರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಆಗಿರುತ್ತೆ. ಇನ್ನು ಎರಡನೇದು ಬಂದು ಕೆ ಪಿ ಸುರೇಂದ್ರನಾಥ್ ಬಂದು ಎರಡನೇವರಾಗಿರ್ತಾರೆ. ಆ್ಯಂಡ್ ಮೂರನೇರು ಅಂತ ಹೇಳಿದಾಗ ಎ ಜಿ ಕೋಡ್ಗಿರವರು ಬಂದು ಮೂರನೇವರು, ಆಯಿತಾ. ಸೊ ನಾಲ್ಕನೇವ್ರು ಬಂದು ಚಿನ್ನಪ್ಪ ಸ್ವಾಮಿ ಅಂತ ಹೇಳ್ತೀವಿ. 4ನೇ ಹಣಕಾಸು ಚಿನ್ನಪ್ಪ ರೆಡ್ಡಿ ಕೊಡ್ತಾರೆ. ಚಿನ್ನಪ್ಪ ಸ್ವಾಮಿ ಬಂದು 4ನೇ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರಾಗಿರ್ತಾರೆ. ಬಟ್ ಇವಾಗ ಇರ್ತಕ್ಕಂಥದ್ದು 5ನೇ ಹಣಕಾಸು ಆಯೋಗ ಯಾರಂತಾರೆ ನಾರಾಯಣ ಸ್ವಾಮಿ. ಡಾಕ್ಟರ್ ಸಿ ನಾರಾಯಣ ಸ್ವಾಮಿ 5ನೇ ಹಣಕಾಸು ಅಂದರೆ ಕರ್ನಾಟಕದ ಹಣಕಾಸು ಆಯೋಗದ ಅಧ್ಯಕ್ಷರಾಗಿ ಈಗ ಅಧಿಕಾರವನ್ನು ತಗೊಂಡಿದ್ದಾರೆ. ಸೊ ಇಲ್ಲಿ ಹ್ಯಾಂಡ್ಸನ್ನು ನೋಡ್ತಾ ಹೋದರೆ ಮೊದಲನೇ ಒಂದು ಆಪ್ಷನ್ ಎ ತಿಮ್ಮಯ್ಯ, ಟಿ ತಿಮ್ಮಯ್ಯ. ಆ್ಯಂಡ್ ನೆಕ್ಸ್ಟು, ನಾಲ್ಕು ಎ ಈಕ್ವಲ್ಸ್ 6B ಈಕ್ವಲ್ಸ್ 8C. ಹಾಗಾದರೆ A:B:C ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ 4A ಈಕ್ವಲ್ಸ್ 6B ಈಕ್ವಲ್ಸ್ 8C. ಹಾಗಾದರೆ ABC ಬೆಲೆ ಎಷ್ಟು? ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನೋಡ್ತಾ ಹೋದಾಗ ಸ್ನೇಹಿತರೆ ನೀವು ತೊಗೊಬಿಡಿ. ಇಲ್ಲೇ ನೋಡಿ, 4 3 12 ಆಗುತ್ತೆ ಈಕ್ವಲ್ಸ್. ನೋಡಿ ಇದು ತೊಗೊಳ್ತೀವಿ ಅಂದರೆ ಈಕ್ವಲ್ಸ್ ಬರಬೇಕಂದ್ರೆ ನೋಡಿ 4 24 ಆಗುತ್ತೆ ಈಕ್ವಲ್ಸ್ 8 48. ಸಮ ಇದೆಯಾ? ಸೊ ಸಮ ಇಲ್ಲ ಸ್ನೇಹಿತರೆ. ಸೊ ಇದನ್ನು ತೊಗೊಳ್ತಾ ಹೋಗಿ ನೋಡಿ, 4 × 6 4 24 ಆಗುತ್ತೆ ಈಕ್ವಲ್ಸ್ ನೋಡಿ 6 4 × 6 4 24 ಈಕ್ವಲ್ಸ್ 8 × 3 8 3 24. ಸೊ ಈಕ್ವಲ್ಸ್ ಇರೋದ್ರಿಂದ 3 ಸಹ ಸಮ ಬರಬೇಕು. ಅಲ್ಲಿಗೆ ನಾವು ಏನು ಮಾಡ್ಬೋದು, ಇಲ್ಲಿ ಎಗೆ 6 ತೊಗೊಳ್ತೀವಿ, ಬಿಗೆ 4 ತೊಗೊಳ್ತೀವಿ, ಸಿಗೆ 3 ತೊಗೊಳ್ತೀವಿ. 4 24 6 4 24 8 3 24. ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ. ನೆಕ್ಸ್ಟ್, LPGಯ ಸೋರಿಕೆಯನ್ನು ಕಂಡುಹಿಡಿಯಲು ಅದರಲ್ಲಿ ಸೇರಿಸುವ ರಾಸಾಯನಿಕ ಯಾವುದು? ಸೊ ನೋಡಿ ಸ್ನೇಹಿತರೆ, LPG ಗ್ಯಾಸ್ ಅಂತ ಹೇಳಿದ ತಕ್ಷಣ ನಮಗೆ ಸಿಗ್ತಕ್ಕಂಥದ್ದಲ್ಲಿ ಏನು ಬರುತ್ತೆ ಹೇಳಿ? ಬ್ಯೂಟೇನ್ ಆ್ಯಂಡ್ ಪ್ರೋಪೇನ್ ನೋಡ್ತೀವಿ, ಹೌದಾ? ಸೊ ಬ್ಯೂಟೇನ್ ಪ್ಲಸ್ ಪ್ರೋಪೇನ್ ಇದನ್ನು ನಾವು LPGನಲ್ಲಿ ಬಳಸ್ತಕ್ಕಂಥ ಅನಿಲಗಳಾಗಿರುತ್ತೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ ಏನು, LPGಯ ಸೋರಿಕೆಯನ್ನು ಕಂಡುಹಿಡಿಯಲು ಬಳಸ್ತಕ್ಕಂಥ ಒಂದು ರಾಸಾಯನಿಕ ಯಾವುದು ಅಂತ ಕೇಳಿದರೆ, ಸೊ ಈಥೈಲ್ ಮರ್ಕ್ಯಾಪ್ಟನ್ ಅಂತ ಹೇಳ್ತೀವಿ ಸ್ನೇಹಿತರೆ. ಈಥೈಲ್ ಮರ್ಕ್ಯಾಪ್ಟನ್. ಸೊ ಈಥೇನಲ್ಲ, ಈಥೈಲ್ ಮರ್ಕ್ಯಾಪ್ಟನ್. ಸೊ ಆನ್ಸರ್ ಆಪ್ಷನ್ ಬಿ ಆಗಿರುತ್ತೆ. C2H5 ಅಂತ ಹೇಳ್ತೀವಿ ಸ್ನೇಹಿತರೆ. ಈಥೈಲ್ ಮರ್ಕ್ಯಾಪ್ಟನ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್, ಲೀಡರ್ ಎಂಬ ಪದವನ್ನು ಎಷ್ಟು ವಿಧದಲ್ಲಿ ಜೋಡಿಸಬಹುದು ಅಂತ ಕೇಳಿದರೆ 720 360 350 750. ಸೊ ಲೀಡರ್ ಅಂತಕ್ಕಂಥ ಪದವನ್ನು ಎಷ್ಟು ವಿಧದಲ್ಲಿ ರಚಿಸಬಹುದು? ಇದು ಕ್ರಮ ಯೋಜನೆಗೆ ಬರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಎಷ್ಟು? 1 2 3 4 5 6. ಸೊ ಅಂದರೆ 6 ಫ್ಯಾಕ್ಟೋರಿಯಲ್ ಅಂತ ಹೇಳ್ತೀವಿ ಸ್ನೇಹಿತರೆ. ಫ್ಯಾಕ್ಟೋರಿಯಲ್ ಅಂತ ತೊಗೊಂಡಾಗ ನಾವು 6 ಫ್ಯಾಕ್ಟೋರಿಯಲ್ ಅಂದರೆ 6 × 5 × 4 × 3 × 2 × 1 ಆಗಿರುತ್ತೆ. ಅಂದರೆ 6 5 35 30 ಇಂಟು ನೋಡಿ 4 3 12 12 24. ಸೊ 24 × 3 ಮಾಡ್ತಾ ಹೋಗಿ 4 3 12 2 ದಸ್ಕ 1 3 6 1 725 ಸ್ನೇಹಿತರೆ. ಬಟ್ ಇಲ್ಲಿ ಈ ಅಂತಕ್ಕಂಥದ್ದು 2 ಸರಿ ಕೊಟ್ಟರೆ ನಾವು 2 ಫ್ಯಾಕ್ಟೋರಿಯಲ್ ನಾವು ಡಿವೈಡ್ ಮಾಡಬೇಕಾಗುತ್ತೆ, ಆಯಿತಾ? 2 ಫ್ಯಾಕ್ಟೋರಿಯಲ್ ಇದು. ಸೊ 720 ಡಿವೈಡೆಡ್ ಬೈ
2 ಇಂಟು 1. ಸೊ ಡಿವೈಡ್ ಮಾಡ್ತಾ ಹೋಗಿ 2ರಿಂದ 2 3 6 ಆಯಿತು, 2 6 12. ಸೊ 360 ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಈ ಅಂತಕ್ಕಂಥದ್ದು 2 ಸಾರಿ ಇರೋದ್ರಿಂದ ನಾವು ಇಲ್ಲಿ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಬದಲು ಏನು ಕೊಟ್ಟಿರ್ತಕ್ಕಂಥ 6 ಸಂಖ್ಯೆ ಸಹ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ಈಗ ಯಾವುದೋ ಒಂದು ಇರುತ್ತೆ. ಸೊ CHIRU ಚಿರು ಅಂತ ಇದೆ ಅಂತ ಹೇಳಿದ್ರೆ, ನಾವು ಚಿರುನ ನಾವು 5 ಫ್ಯಾಕ್ಟೋರಿಯಲ್ ಅಂತ ತೊಗೊಂಡು 5 ಇಂಟು 4 ಇಂಟು 3 ಇಂಟು 2 ಇಂಟು 1 ಅಂತ ಮಾಡಿದ್ರೆ ಅಷ್ಟೇ ಆನ್ಸರ್ ಬರುತ್ತೆ ಸ್ನೇಹಿತರೆ. ಆಯಿತಾ? ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ತಾ ಹೋದರೆ 26ನೇ ಕ್ವಶನು. ತಂದೆಯು ತನ್ನ ಮಗನಿಗಿಂತ 24 ವರ್ಷ ದೊಡ್ಡವನು. 2 ವರ್ಷದ ನಂತರ ತಂದೆಯ ವಯಸ್ಸು ತನ್ನ ಮಗನ ವಯಸ್ಸಿನ 2ರಷ್ಟಾಗುತ್ತದೆ. ಹಾಗಾದರೆ ಮಗನ ಈಗಿನ ವಯಸ್ಸೆಷ್ಟು? ನೋಡಿ, ತಂದೆಯು ತನ್ನ ಮಗನಿಗಿಂತ 24 ವರ್ಷ ದೊಡ್ಡವನು. ಸೊ ಮಗ ಎಕ್ಸ್ ಅಂತ ಅಂದ್ಕೊಂಡ್ರೆ, ನೋಡಿ ಮಗ ಎಕ್ಸ್ ಅಂತ ಅಂದ್ಕೊಂಡ್ರೆ ಇದು ತಂದೆದಂತ ತಗೊಳ್ಳೋಣ. ಓಕೆ, ಏನಾಗುತ್ತೆ, ಮಗನಿಗಿಂತ 24 ವರ್ಷ ದೊಡ್ಡವನಾಗಿರ್ತಾರೆ. 2 ವರ್ಷದ ನಂತರ ಅಂತ ತೊಗೊಂಡಾಗ ನೋಡಿ ಎಕ್ಸ್ ಪ್ಲಸ್ 2 ಆಗುತ್ತೆ. 24ಕ್ಕೂ ಮತ್ತೆ 2ನ್ನ ಸೇರಿಸ್ಕೊಳ್ಳಿ. 2 ವರ್ಷದ ನಂತರ ಏನಾಗಿದೆ, 2ರಷ್ಟು ನೋಡಿ 2ರಷ್ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಮಗನಿಗಿಂತ ತಂದೆದು 2ರಷ್ಟು ಜಾಸ್ತಿ ಆಗುತ್ತೆ. ಸೊ ಏನು ಮಾಡ್ತಾರೆ ನೋಡಿ, ಎಕ್ಸ್ ಪ್ಲಸ್ ನೋಡಿ 24 ಪ್ಲಸ್ 2 26 ಆಯಿತು. ಇದು ಎಕ್ಸ್ ಪ್ಲಸ್ 2 ಆಗೇ ಇದೆ ಸ್ನೇಹಿತರೆ. ಎಕ್ಸ್ ಪ್ಲಸ್ 2 ನೋಡಿ 2ರಷ್ಟು ಅಂತ ಹೇಳಿದಾಗ ನಾವು 2ನ್ನ ಮಲ್ಟಿಪ್ಲೈನ ಮಾಡ್ಕೊಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸೊ ಹೀಗಿರಬೇಕಾದ್ರೆ ಸ್ನೇಹಿತರೆ ನೋಡಿ, ವೆರಿ ಸಿಂಪಲ್. ನೋಡಿ ಎಕ್ಸ್ ಹಾಗೆ ಇದೆ, 26 ಹಾಗೆ ಇದೆ, ಈಕ್ವಲ್ಸ್ 2x ಪ್ಲಸ್ 4 ಆಯಿತು. 2x ಪ್ಲಸ್ 2 4 ಆಯಿತು. ಎಕ್ಸ್ನ ಈ ಕಡೆ ತೊಗೊಳ್ಳಿ, 4ನ ಈ ಕಡೆ ತೊಗೊಳ್ಳಿ. 26ರಲ್ಲಿ 4 ಹೋದರೆ 22 ಆಗುತ್ತೆ. ಈಕ್ವಲ್ಸ್ ಎಕ್ಸ್ ಈ ಕಡೆ ಹೋದಾಗ 2xಲ್ಲಿ 1x ಹೋದರೆ ಎಕ್ಸ್ ಆಯಿತು. ಸೊ ಅಲ್ಲಿಗೆ ಎಷ್ಟಾಯಿತು, ಎಕ್ಸ್ ವ್ಯಾಲ್ಯೂ 22 ಬಂತು. ಅಂದರೆ ಇದು ಮಗನ ವಯಸ್ಸು. ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಮಗನ ಈಗಿನ ವಯಸ್ಸೆಷ್ಟು? ಮಗನ ವಯಸ್ಸು ಬಂದು 22 ಆಗಿರುತ್ತೆ. 3 ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7. ಹಾಗಾದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೆಷ್ಟು? ಸೊ ಸರಾಸರಿ ವಯಸ್ಸು ಎಷ್ಟು ಕೊಟ್ಟರೆ? 15 ಕೊಟ್ಟರೆ. ಸೊ ಟೋಟಲ್ ಆಗಿ ವಯಸ್ಸು ಎಷ್ಟಾಗುತ್ತೆ? 45 ಆಗುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ನೀವು ಕೂಡ್ಕೊಳ್ತಾ ಹೋಗಿ. ಇದನ್ನು 3x ಅಂತ ತೊಗೊಂಡ್ರೆ, ಇದನ್ನು 5x ಅಂತ ತೊಗೊಂಡ್ರೆ, ಇದನ್ನು 7x ಅಂತ ತೊಗೊಂಡ್ರೆ, ಸೊ ಟೋಟಲ್ ನಿಮಗೆ ಕೂಡಿದಾಗ ಬರ್ತಕ್ಕಂಥಷ್ಟು 7, 5, 3 ಕೂಡಿದ್ರೆ 15 ಬಂತು. ಸೊ 15 ಇದನ್ನು ಡಿವೈಡ್ ಮಾಡ್ತಾ ಹೋಗಿ. ಸೊ 3 ಆವರ್ತಿ ಬರುತ್ತೆ. ಸೊ ಈ 3ನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಇದು ಎಕ್ಸ್ ವ್ಯಾಲ್ಯೂ ಅಂತ ಆಗುತ್ತೆ ಸ್ನೇಹಿತರೆ. 3 ಇಂಟು 3 9. ಅದೇ ರೀತಿ 5 ಇಂಟು 3 5 3 15. 7 ಇಂಟು 5 3 7 3 21. ಸೊ ಟೋಟಲ್ ಆಗಿ 45 ವರ್ಷ. ಸೊ ಇಲ್ಲಿ ಚಿಕ್ಕ ಒಂದು ಬಂದು 9 ವರ್ಷ, ಮಧ್ಯದೊಂದು ಬಂದು 15 ವರ್ಷ, ಲಾಸ್ಟ್ ಒಂದು ಬಂದು 21 ವರ್ಷ. ನೆಕ್ಸ್ಟ್ 25 ಜನರು ಒಂದು ಕೆಲಸವನ್ನು ದಿನಕ್ಕೆ 6 ಗಂಟೆಗಳಂತೆ ಮಾಡಿ 4 ದಿನಗಳಲ್ಲಿ ಮುಗಿಸುತ್ತಾರೆ. ಅದೇ ಕೆಲಸವನ್ನು 24 ಜನರು ದಿನಕ್ಕೆ ಎಷ್ಟು ಗಂಟೆಯಂತೆ ಮಾಡಿದರೆ 5 ದಿನಗಳಲ್ಲಿ ಆ ಕೆಲಸವು ಮುಗಿಯುತ್ತದೆ? ಸೊ ವೆರಿ ಸಿಂಪಲ್ ಸ್ನೇಹಿತರೆ. ನೋಡಿ 25 ಜನ ಇದ್ದಾರೆ, ಇಂಟು ಒಂದು ದಿನಕ್ಕೆ 6 ಗಂಟೆಯಂತೆ 4 ದಿನ ಮಾಡ್ತಾರೆ. ಈಕ್ವಲ್ಸ್ ಅದೇ ಕೆಲಸವನ್ನು 24 ಜನ ಸೇಮ್ ಅದೇ ಒಂದದ ಕೆಲಸ 5 ದಿನಗಳಲ್ಲಿ ಎಷ್ಟು ಗಂಟೆ ಮಾಡ್ತಾರೆ? ಇಷ್ಟನೇ ಸ್ನೇಹಿತರೆ. ನೋಡಿ ನಕಾರ್ಲ 24 ಕ್ಯಾನ್ಸಲ್ ಆಯಿತು. ಆಯಿತಾ? ಸೊ ಈ ನಕಾರ್ಲ 24 ಕ್ಯಾನ್ಸಲ್ ಆಯಿತು. 5 1 5, 5 5 25. ಸೊ ಎಕ್ಸ್ ಈಸ್ ಈಕ್ವಲ್ ಟು 5. ಸೊ ಆನ್ಸರ್ ಆಪ್ಷನ್ ಎ. ನೆಕ್ಸ್ಟ್ ಈ ಕೆಳಗಿನ ಸರಣಿಯಲ್ಲಿ ಹೊಂದಿಕೆಯಾಗದ ಸಂಖ್ಯೆ ಯಾವುದು ಅಂತ ಕೇಳಿದ್ರೆ 2 3 5 11 25 29 ಸ್ನೇಹಿತರೆ. ನೋಡಿ 2 3 5 11 29. ಸೊ ಇಷ್ಟು ಸಹ ಇದೊಂದು ಬಿಟ್ಟು ಮಿಕ್ಕಿದವೆಲ್ಲ ಪ್ರೈಮ್ ನಂಬರ್ ಅಥವಾ ಅವಿಭಾಜ್ಯ ಸಂಖ್ಯೆ ಅಂತ ಹೇಳ್ತೀವಿ. 25 ಮಾತ್ರ ಈ ಒಂದು ಅದೊಂದು ಕಾಂಪೋಸಿಟ್ ನಂಬರ್ ಅಂತ ಹೇಳ್ತೀವಿ. ಆಯಿತಾ? ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಸಿ. ನೆಕ್ಸ್ಟ್ ಒಬ್ಬ ವ್ಯಕ್ತಿಯು ಪ್ರತಿ ಗಂಟೆಗೆ 36 ಕಿಲೋಮೀಟರ್ ವೇಗದಂತೆ ಓಡಿದರೆ ಆತನು 20 ಸೆಕೆಂಡ್ಗೆ ಎಷ್ಟು ದೂರ ಕ್ರಮಿಸುತ್ತಾನೆ? ಸೊ ಫಸ್ಟ್ ನೀವು ನೋಡಬೇಕಾದ್ರೆ ಏನು ಸ್ನೇಹಿತರೆ, ಇಲ್ಲಿ ವೇಗವನ್ನು ಕಿಲೋಮೀಟರಲ್ಲಿ ಕೊಟ್ಟಿದ್ದಾರೆ, ಬಟ್ ಟೈಮನ್ನು 20 ಸೆಕೆಂಡಲ್ಲಿ ಕೊಟ್ಟಿದ್ದಾರೆ, ಆ್ಯಂಡ್ ದೂರವನ್ನು ಮೀಟರಲ್ಲಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನೀವು ವೇಗವನ್ನು ಮೀಟರ್ ಪರ್ ಸೆಕೆಂಡ್ಗೆ ನೀವು ಕನ್ವರ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಫಸ್ಟ್ ನಮಗೆ ಫಾರ್ಮುಲಾ ಏನಿದೆ, v ಇಸ್ ಈಕ್ವಲ್ ಟು d/t ಅಂತ ಹೇಳ್ತೀವಿ. ವಿ ಮೀನ್ಸ್ ವೆಲಾಸಿಟಿ ಅಥವಾ ವೇಗ ಅಂತ ಹೇಳ್ತೀವಿ, ಸ್ಪೀಡು. ಟಿ ಬಂದು ಟೈಮ್ ಆಗಿದೆ. ನಾವು ದೂರ ಕಂಡುಹಿಡಿಬೇಕಾದ್ರೆ d ಇಸ್ ಈಕ್ವಲ್ ಟು v ಇಂಟು ಟಿ ಅಥವಾ ಎಸ್ ಇಂಟು ಟಿನಾರು ಹಾಕ್ಕೊಳ್ಬಹುದು. ಸೊ ವಿ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿ 36 ಕಿಲೋಮೀಟರನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. 36 ನಾವು ಫಸ್ಟ್ ಏನು ಮಾಡಬೇಕು, ಈ ಒಂದು ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ 5/18ರಿಂದ ನೀವು ಮಲ್ಟಿಪ್ಲೈ ಮಾಡಬೇಕಾಗುತ್ತೆ. ಇಂಟು ಟಿ ಬಂದು 20 ಸೆಕೆಂಡನ್ನು ಕೊಟ್ಟಿದ್ದಾರೆ. ಸೊ ನೋಡಿ 18ರಿಂದ 18 1 18 18
36 ಆಯಿತು ಸ್ನೇಹಿತರೆ. ಸೊ 2 4 40 ಇಂಟು 5 ಅಂತ ತೊಗೊಂಡ್ರೆ 4 5 20 200 ಮೀಟರ್ ಆಗುತ್ತೆ. ಸೊ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಸ್ನೇಹಿತರೆ. ಓಕೆ, ಸೊ ಈ ರೀತಿ ನೀವು ಮಾಡ್ತಾ ಹೋಗಬಹುದಾಗಿದೆ.